ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಮಲ ವಿಸರ್ಜನೆ ಮಾಡುವಾಗ ಸ್ವೆಲ್ಲಿಂಗ್, ನೋವು ಉಂಟಾಗೋದು, ಬ್ಲೀಡ್ ಆಗೋದು, ಇರಿಟೇಷನ್ ಆಗೋದು, ಬರ್ನಿಂಗ್ ಸೆನ್ಸೇಷನ್ ಆಗೋದು, ಮತ್ತೆ ಕುತ್ಕೊಳ್ಳುವಾಗ ತುಂಬಾ ಕಷ್ಟ, ನೋವು ಹಾಗೂ ಡಿಸ್ಕಂಫರ್ಟ್ ಫೀಲ್ ಆಗುವಂತದ್ದಿರಬಹುದು. ಯಾವುದೇ ತರದ ಎಷ್ಟೇ ತರದ ಟ್ರೀಟ್ಮೆಂಟ್ಸ್ ತಗೊಂಡ್ರು ಕೂಡ ಅದು ಬಗೆಹರಿದೆ ಮತ್ತೆ ಮತ್ತೆ ವಾಪಸ್ ಆಗುವಂತಹ ಸಮಸ್ಯೆ ಇರಬಹುದು. ಇದೆಲ್ಲವನ್ನು ನೀವು ಅನುಭವಿಸ್ತಾ ಇದ್ರೆ ಇದರಲ್ಲಿ ನೀವು ಒಬ್ಬರೇ ಇರೋದಿಲ್ಲ. ಯಾಕಂದ್ರೆ ಇವತ್ತು ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಅಂತ ಏನ್ ಹೇಳ್ತೀವಿ ತುಂಬಾ ಕಾಮನ್ ಆಗಿ ಕಂಡು ಬರ್ತಾ ಇರುವಂತಹ ಒಂದು ಇಶ್ಯೂ. ಹಾಗಾದ್ರೆ ಈ ಪೈಲ್ಸ್ ಸಮಸ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ, ಮತ್ತೆ ಆಯುರ್ವೇದದಲ್ಲಿ ಇದಕ್ಕಿರುವಂತಹ ಲಾಂಗ್ ಟರ್ಮ್ ಅಥವಾ ಪರ್ಮನೆಂಟ್ ಸೊಲ್ಯೂಷನ್ ಏನು, ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಎಕ್ಸ್ಪರ್ಟ್ ಡಾಕ್ಟರ್ ರಶ್ಮಿ ಶೆಟ್ಟಿ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವಾಗಿನ ಮಾಡರ್ನ್ ಲೈಫ್ ಸ್ಟೈಲ್ ಅಲ್ಲಿ ನೋಡ್ತಾ ಇರುವಂತದ್ದು ಈ ಪೈಲ್ಸ್ ಸಮಸ್ಯೆ ಏನಿದೆ ಅದು ರಿಕರೆನ್ಸ್ ಆಗ್ತಾ ಇರುವಂತಹ ಸಾಧ್ಯತೆ ಏನಕ್ಕೆ, ಇದಕ್ಕೆ ಇರುವಂತಹ ಮೇನ್ ರೀಸನ್ ಏನು? ಇವಾಗ ಪೈಲ್ಸ್ ಅನ್ನೋದು ಅವ್ರ ಹೆಮರಾಯ್ಡ್ಸ್ ಏನು ಹೇಳ್ತೇವೆ ಅದು ಆಯುರ್ವೇದದಲ್ಲಿ ಅರ್ಷಸ್ ಅಂತ ವರ್ಡ್ ಅಲ್ಲಿ ಟರ್ಮಿನಾಲಜಿ ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ಯಾಕೆ ಇದು ಪೈಲ್ಸ್ ಅನ್ನೋದು ಆಗುತ್ತೆ ಅಂದ್ರೆ ತುಂಬಾ ರೀಸನ್ಸ್ಗಳಿವೆ. ಇದರಿಂದ ಇರುತ್ತೆ ಅಂದ್ರೆ ಗುದನಾಳದ ಗುದ ಪ್ರದೇಶದ ರಕ್ತನಾಳಗಳು ಏನಿರುತ್ತೆ ಅದು ಡೈಲೇಟ್ ಆಗಿ ಕ್ರಮೇಣ ಅದು ಒಂದು ಮಾಂಸಗಡ್ಡೆಯಾಗಿ ಹೊರಗೆ ಬರುವುದು ಅಥವಾ ಇಂಟರ್ನಲ್ ಅಲ್ಲೇ ಸಿಚುವೇಟ್ ಆಗಿ ಮಲವಿಸರ್ಜನೆ ಟೈಮಲ್ಲಿ ನೋವಾಗಿರ್ಬೋದು, ರಕ್ತಸ್ರಾವ ಆಗಿರ್ಬೋದು, ಉರಿ ಆಗಿರ್ಬೋದು ಅಥವಾ ಇಂಟೆನ್ಸ್ ಇಚ್ಚಿಂಗ್ ಗುದ ಪ್ರದೇಶದಲ್ಲಿ ಈ ತರದ ಸಮಸ್ಯೆಗಳನ್ನು ಅದು ಕೊಡುತ್ತದೆ ರೋಗಿಗೆ. ಯಾಕೆ ಇದು ಸಮಸ್ಯೆ ಜಾಸ್ತಿ ಆಗಿದೆ, ಹಾಗೆ ಇದಕ್ಕೆ ಮೇನ್ ರೀಸನ್ ಏನು ಬಂದು ಅದು ನಮ್ಮ ಆಚಾರ್ಯರು ಸಂಹಿತದಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನಂದ್ರೆ ಮೇನ್ ಆಗಿ ಬಂದು ಎಕ್ಸೆಸಿವ್ ಇಂಟೇಕ್ ಆಫ್ ಇದು ತುಂಬಾ ಉಷ್ಣ ಅಂದ್ರೆ ತುಂಬಾ ಬಿಸಿ ಇರೋ ಪದಾರ್ಥ, ತೀಕ್ಷ್ಣ ಇರೋ ಪದಾರ್ಥ, ಉಪ್ಪು, ಈ ತರ ಪದಾರ್ಥಗಳಿಂದ ಅಂಡ್ ಮೇನ್ ಆಗಿ ಲೋ ಫೈಬರ್ ಇಂಟೇಕ್ ತಗೊಳ್ಳೋದ್ರಿಂದ, ಈ ತರ ಆಹಾರ ಪದಾರ್ಥದಲ್ಲಿ ನಾರಿನಾಂಶ ಅಂದ್ರೆ ಎಕ್ಸೆಸಿವ್ ಜಂಕ್ ಪ್ರೊಸೆಸ್ಡ್ ಫುಡ್ ತಿನ್ನೋದ್ರಿಂದ, ಅದೇ ರೀತಿ ಮಲಬದ್ಧತೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಯಾರಿಗೆ ಇರುತ್ತೆ, ಹೆಚ್ಚು ಜನ ಅದು ಮಲ ವಿಸರ್ಜನೆ ಟೈಮ್ ಅಲ್ಲಿ ಅದನ್ನು ತಡೆದಿಟ್ಟುಕೊಂಡು ಗ್ರಾಜುವಲ್ ಆಗಿ ಅದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಗೆ ಅವರಿಗೆ ಕಂಡು ಬರುತ್ತದೆ. ಸೊ ಇದರಿಂದ ಕೂಡ ಗುದ ಪ್ರದೇಶ ರಕ್ತನಾಳಗಳಲ್ಲಿ ಒತ್ತಡ ಜಾಸ್ತಿ ಆಗೋದು. ಅದೇ ರೀತಿ ತುಂಬಾ ಸಿಟ್ಟಿಂಗ್ ಅವರ್ಸ್, ಅಂದ್ರೆ ಈಗಿನ ಕಾಲದಲ್ಲಿ ಕೆಲಸಗಳು ಹಾಗೆ ಇದೆ, ಎಕ್ಸೆಸಿವ್ ಸಿಟ್ಟಿಂಗ್ ಅವರ್ಸ್ ಇಂದ ಗುದ ಪ್ರದೇಶದಲ್ಲಿ ಆಟೋಮೆಟಿಕ್ ಆಗಿ ಸಹಜವಾಗಿ ಅದ ರಕ್ತನಾಳಗಳಿಗೆ ಏನು ಒತ್ತಡ ಬರುತ್ತದೆ. ಇದರಿಂದಾಗಿ ಇದೆಲ್ಲ ಮೇನ್ ರೀಸನ್ಗಳು. ಇದರಿಂದಾಗಿ ನಮಗೆ ಲಾಂಗ್ ಟರ್ಮ್ ಅಲ್ಲಿ ಅಥವಾ ಅರ್ಷಸ್ ಅನ್ನೋ ಸಮಸ್ಯೆ ಕಂಡು ಬರುತ್ತೆ. ಎಷ್ಟು ಟ್ರೀಟ್ಮೆಂಟ್ಸ್ ತಗೊಳ್ತಾ ಇದ್ರು ಕೂಡ ಮತ್ತೆ ರಿಲ್ಯಾಪ್ಸ್ ಆಗುವಂತ ಚಾನ್ಸಸ್ ಇರುತ್ತಲ್ಲ, ಅದು ಯಾಕೆ ಆಗುತ್ತೆ? ಅದು ಮೇನ್ ಆಗಿ ನಾವು ನಮ್ಮ ಹತ್ರ ಯಾವಾಗ ರೋಗಿ ಬರ್ತಾರೆ ಅದನ್ನ ನಾವು ಶಮನ ಅಥವಾ ಬೇರೆ ಬೇರೆ ತರಹದ ಔಷಧಿಗಳನ್ನು ಕೊಟ್ಟು ಅವರು ಲಾಂಗ್ ಟರ್ಮ್ ಅಲ್ಲಿ ಕಾರಣ ಮಾಡ್ತಿರ್ತಾರೆ. ಅಂದ್ರೆ ಅವರದು ಲೈಫ್ ಸ್ಟೈಲ್ ಸಿಟ್ಟಿಂಗ್ ಅವರ್ಸ್ ಜಾಸ್ತಿ, ಕಾನ್ಸ್ಟಿಪೇಷನ್ ಕಂಟಿನ್ಯೂ ಮಾಡೋದಾಗಿರ್ಬೋದು, ಲೋ ಫೈಬರ್ ಇಂಟೇಕ್ ಇಂದಾಗಿ ಈ ಸಮಸ್ಯೆಗಳು ಅವಾಗ ರಿಕವರ್ ಆಗ್ತಾ ಇರುತ್ತೆ. ಇನ್ನು ಆಯುರ್ವೇದದ ಪ್ರಕಾರ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡ್ತಾರೆ? ಆಯುರ್ವೇದದಲ್ಲಿ ಮೇನ್ ಆಗಿ ಇನ್ನೊಂದು ಮುಖ್ಯವಾದ ಕಾರಣ ಅರ್ಷಸ್ಸಿಗೆ ಅಥವಾ ಪೈಲ್ಸ್ಗೆ ಏನಂದ್ರೆ ಅಗ್ನಿಮಾಂದ್ಯತೆ ಅಂದ್ರೆ ಲೋ ಡೈಜೆಸ್ಟಿವ್ ಫೈರ್. ಸೊ ಮೇನ್ ಆಗಿ ನಮ್ಮ ಔಷಧಿಗಳು ಪೇಷಂಟ್ ನ ರೋಗಿಯ ಅಗ್ನಿಯನ್ನು ವರ್ಧನೆ ಮಾಡುವಂತಹ ಔಷಧಿಗಳನ್ನು ನಾವು ಕೊಡ್ತೇವೆ. ಯಾವ ತರ ಅಂದ್ರೆ ಇದು ಕರಿಮೆಣಸಾಗಿರೋದು, ಮರೀಚ ಅಂತ ಹೇಳ್ತೇವೆ, ಪಿಪ್ಪಲಿ ಅಂತ ಹೇಳ್ತೇವೆ, ಚಿತ್ರಕ ಅಂತ ಒಂದು ಅಂತ, ಇದೆಲ್ಲ ಅಗ್ನಿಯನ್ನು ವರ್ಧನೆ ಮಾಡುತ್ತೆ. ಆಮ ಏನಿದೆ ಅನ್ಡೈಜೆಸ್ಟೆಡ್ ಫುಡ್ ಏನಾದ್ರು ಇದ್ರೆ ಅದನ್ನ ಮಾಡುತ್ತೆ. ಅದೇ ರೀತಿ ಮಲಬದ್ಧತೆ ಅರ್ಷಸ್ಸಲ್ಲಿ ಅಥವಾ ಪೈಲ್ಸಲ್ಲಿ ಕಂಡು ಬರೋದ್ರಿಂದ ಮಲಬದ್ಧತೆ ನಿವಾರಣೆ ಮಾಡುವ ಡ್ರಗ್ಸ್ ಗಳನ್ನು ಕೊಡಬೇಕು. ಯಾವ ತರ ಅಂದ್ರೆ ಹರಿತಕಿ ಅಂತ ಹೇಳ್ತೇವೆ, ತ್ರಿಫಲ ಅಂತ ಹೇಳ್ತೇವೆ ನಮ್ಮಲ್ಲಿ, ಇದೆಲ್ಲ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ. ಅದೇ ರೀತಿ ಅರ್ಷಸ್ಸಿಗೆ ಪೈಲ್ಸಿಗೆ ನಮ್ಮ ಸಮಯದಲ್ಲಿ ಕೆಲವು ಔಷಧ ಅಥವಾ ಅದನ್ನು ಆಹಾರ ತರನು ಯೂಸ್ ಮಾಡಬಹುದು. ಒಂದು ಉತ್ತಮ ಎಕ್ಸಾಂಪಲ್ ಉದಾಹರಣೆ ಸುವರ್ಣಗೆಡ್ಡೆ ಅಂತ ಹೇಳ್ತೇವೆ. ಇದನ್ನು ಅದರ ಪೌಡರ್ ಅನ್ನು ತಗೊಳ್ಕೊಳ್ಳೋದ್ರಿಂದ ಅಥವಾ ಅದನ್ನು ಆಹಾರದಲ್ಲಿ ಸಬ್ಜಿಯಾಗಿ ಪಲ್ಯ ಆಗಿ ತಗೊಳ್ಕೊಳ್ಳೋದ್ರಿಂದ ಇದು ಪೈಲ್ಸಿಗೆ ತುಂಬಾ ಸಹಾಯಕಾರಿಯಾಗಿದೆ. ಇದೆಲ್ಲ ಕೆಲವು ಉದಾಹರಣೆಗಳು ಔಷಧ ಅಥವಾ ಆಹಾರದಲ್ಲಿ. ಅದೇ ರೀತಿ ಇದರಲ್ಲಿ ಇನ್ನು ನಮ್ಮ ಆಯುರ್ವೇದದಲ್ಲಿ ಸಂಹಿತದಲ್ಲಿ ನಮಗೆ ಕ್ಷಾರಕರ್ಮ ಅಂತ ಹೇಳ್ತೇವೆ. ಕ್ಷಾರಕರ್ಮ ಅಂದ್ರೆ ಆಲ್ಕಲೈಸ್ಡ್ ಆಲ್ಕಲಿ ಏನಿರುತ್ತೆ ಅದನ್ನು ಒಂದು ದಾರದಲ್ಲಿ ಅದನ್ನು ಅಪ್ಲಿಕೇಶನ್ ಮಾಡಿ ಡ್ರೈ ಮಾಡಿ ಅದನ್ನು ನಮ್ಮ ಈ ಹೆಮರಾಯ್ಡಲ್ ಮಾಸ್ ಏನಿರುತ್ತೆ ಅದಕ್ಕೆ ಕಟ್ಟಿ ಅದನ್ನಷ್ಟಕ್ಕೆ ಉದುರೋ ತರ ಮಾಡ್ತಾರೆ. ಇದೊಂದು ಪ್ರೊಸೀಜರ್ ಮಾಡ್ತೇವೆ ನಾವು. ಸರ್ಜಿಕಲ್ ಪ್ರೊಸೀಜರ್ಸ್ ಅಲ್ಲಿ ಈ ವಿಭಾಗದಲ್ಲಿ ಬರುತ್ತೆ. ಅದೇ ರೀತಿ ಅಗ್ನಿಕರ್ಮ ಅಂತ ಮಾಡ್ತೇವೆ. ಕಾಟರಿ ಅಂದ್ರೆ ಹೀಟೆಡ್ ಶಲಾಕ, ಯಾವ್ದಾದ್ರು ಒಂದು ಹೀಟೆಡ್ ರಾಡ್ ಅನ್ನು ಹೆಮರಾಯ್ಡ್ಸ್ ಮಾಸ್ ಮೇಲೆ ಹಾಕಿ ಅದನ್ನು ತೆಗೆಯೋ ಪ್ರೊಸೀಜರ್ ಇದೆ. ಇದೆಲ್ಲ ಪರ್ಮನೆಂಟ್ ಆಗಿ ಸರ್ಜಿಕಲ್ ರಿಮೂವಲ್ ಅಲ್ಲಿ ಬರುತ್ತೆ. ಅದು ಆಯುರ್ವೇದದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ಪಥ್ಯನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಫೋರ್ ಆಗಿರ್ಬೋದು ಅಥವಾ ಆಫ್ಟರ್ ದ ಟ್ರೀಟ್ಮೆಂಟ್, ಅದು ಒಂದಷ್ಟು ಪೀರಿಯಡ್ ಆಫ್ ಟೈಮ್ ತನಕ ಅದನ್ನ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಮತ್ತೆ ಲೈಫ್ ಸ್ಟೈಲ್ ಅಗೇನ್ ಅದ್ರದ್ದು ಕೂಡ ಪ್ರಭಾವ ಇದ್ದೇ ಇರುತ್ತೆ. ಸೊ ಯಾವ ತರ ಚೇಂಜಸ್ ಮಾಡ್ಕೋಬೇಕು? ಮೇನ್ ಆಗಿ ನಾನು
ಪ್ರಕಾರ ಏನು ನೀವು ಈ ಮಲಬದ್ಧತೆ ಆಗಿರ್ಬೋದು, ಕಾನ್ಸ್ಟಿಪೇಷನ್, ಮಲ ವಿಸರ್ಜನೆಯನ್ನು ತಡೆದು ಹಿಡ್ಕೊಳ್ಳೋದು, ಎಕ್ಸೆಸಿವ್ ಸಿಟ್ಟಿಂಗ್ ಅವರ್ಸ್ ಅನ್ನು ಕಡಿಮೆ ಮಾಡೋದ್ರಿಂದ, ಹಾಗೆ ತುಂಬಾ ಲೈಟ್ ಫುಡ್, ನಿಮ್ಮ ಅಗ್ನಿಗೆ ಸರಿಯಾಗಿ ನೀವು ಆಹಾರ ತಗೊಳ್ಳೋದ್ರಿಂದ ಇದೆಲ್ಲ ತೊಂದರೆಗಳು, ಸ್ಪೆಷಲಿ ಪೈಲ್ಸ್ ಅನ್ನೋದು ಕಂಡು ಬರುವುದಿಲ್ಲ. ಅದೇ ರೀತಿ ನಾನು ಹೇಳಿದ ಆಹಾರದಲ್ಲಿ ಸುವರ್ಣಗಡ್ಡೆ ತಗೊಳ್ಳೋದು, ಎಕ್ಸೆಸಿವ್ ನಾರಿನಾಂಶ ಅಂದ್ರೆ ಹಸಿರು ತರಕಾರಿಗಳು ತಗೊಳ್ಳೋದಾಗಿರ್ಬೋದು, ಮಜ್ಜಿಗೆ ತಗೊಳ್ಳೋದಾಗಿರ್ಬೋದು, ಇದೆಲ್ಲ ನಮ್ಮ ಶಾಸ್ತ್ರದಲ್ಲೂ ಈ ಪ್ರಾಬ್ಲಮಿಗೆ ತುಂಬಾ ಸಹಾಯಕಾರಿಯಾಗಿದೆ ಅಂತಾನು ಹೇಳಿದ್ದಾರೆ. ಈಗ ಈ ಒಂದು ಸಮಸ್ಯೆ ಬಂದಾಗ ಪರ್ಟಿಕ್ಯುಲರ್ಲಿ ಹೆಮರೈಡ್ ಸಮಸ್ಯೆನ ಎದುರಿಸ್ತಾ ಇರೋರಿಗೆ ಅದೊಂದು ಮುಜುಗರ ಇರುತ್ತೆ. ತುಂಬಾ ದಿನದ ತನಕ ಅವರು ಹೇಳ್ಕೊಳ್ಳೋದು ಇಲ್ಲ, ಯಾರ ಹತ್ರನು ಶೇರ್ ಮಾಡೋದಿಲ್ಲ. ಸೊ ಅವ್ರಿಗೆಲ್ಲ ಏನ್ ಮೆಸೇಜ್ ಕೊಡ್ತೀರಾ? ಇದನ್ನ ಹೆಂಗ್ ಪ್ರಿವೆಂಟ್ ಮಾಡ್ಬೋದು? ಜನರಲ್ ಆಗಿ ಯಾರು ಬೇಕಾದ್ರೂ ಇದನ್ನ ಬರ್ದೇ ಇರೋ ರೀತಿ ಯಾವ ತರ ಪ್ರಿವೆಂಟ್? ಅದೇ ರೀತಿ ಇವಾಗ ಅದರಲ್ಲೂ ಪೈಲ್ಸ್ ಅಲ್ಲಿ ಮಾಡರ್ನ್ ಮೆಡಿಸಿನ್ ಪ್ರಕಾರ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳ್ತೇವೆ. ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ತುಂಬಾ ಕಾಲದವರೆಗೆ ಏನು ತೊಂದರೆ ಕೊಡೋದಲ್ಲ, ಎಕ್ಸೆಪ್ಟ್ ಅಲ್ಲಿ ಅವರಿಗೆ ತುಂಬಾ ಗುದ ಪ್ರದೇಶದಲ್ಲಿ ತುಂಬಾ ಇಂಟೆನ್ಸ್ ಇಚ್ಚಿಂಗ್ ಇರೋದು, ಆಮೇಲೆ ಕೆಲವೊಮ್ಮೆ ಯಾವಾಗ ಅವರಿಗೆ ತುಂಬಾ ಮಲಬದ್ಧತೆ ಇರುತ್ತೆ ಅವಾಗ ನೋವು ಕಂಡು ಬರುತ್ತದೆ. ಯಾವಾಗ ಅವರಿಗೆ ಇಂಟರ್ನಲ್ ಹೆಮರಾಯ್ಡ್ಸ್ ಇರುತ್ತೆ, ಯಾವಾಗ ಅವರದು ಗುದ ಪ್ರದೇಶದ ದ್ವಾರದ ಒಳಗಿನ ರಕ್ತನಾಳಗಳು ಡೈಲೇಟ್ ಆಗುತ್ತೆ, ಅವಾಗ ಅವರಿಗೆ ರಕ್ತಸ್ರಾವ ಆಗೋದು ಇದೆಲ್ಲ ಕಂಡು ಬರುತ್ತದೆ. ಸೊ ಇದೆಲ್ಲ ತೊಂದರೆಗಳು ಅವ್ರು ಯಾವಾಗ ಅನುಭವಿಸ್ತಾರೆ ಆಗ ಅವರು ಖಂಡಿತವಾಗಿಯೂ ಡಾಕ್ಟರ್ ಹತ್ರ ಯಾವುದೇ ಮುಜುಗರ ಇಲ್ಲದೆ ಬರಲೇಬೇಕು. ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ರಕ್ತಸ್ರಾವ ಆಗೋದ್ರಿಂದ ಅವರು ಅನಿಮಿಕ್ ಆಗ್ತಾರೆ, ಅವರದ್ದು ಹೆಚ್ ಬಿ ಕಡಿಮೆ ಆಗಿ ರಕ್ತದಲ್ಲಿ ಬೇರೆ ಅದರ್ ಪ್ರಾಬ್ಲಮ್ಸ್ ಕಂಡು ಬರುತ್ತದೆ. ಹಾಗಾಗಿ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡದೆ ಮುಜುಗರ ಇಲ್ಲದೆ ನೀವು ಡಾಕ್ಟರ್ ಹತ್ರ ಹೋಗಿ ಸಲಹೆ ತಗೊಳ್ಳೇಬೇಕು. ಯಾಕಂದ್ರೆ ಇದು ತುಂಬಾ ಕಾಮನ್ ಪ್ರಾಬ್ಲಮ್ ಆಗಿದೆ. ಇದಕ್ಕೆ ಸೂಕ್ತವಾದ ಪರಿಹಾರ ಸೂಕ್ತವಾದ ಟೈಮಲ್ಲಿ ತಗೋದ್ರಿಂದ ತುಂಬಾ ಕಡಿಮೆ ಮಾಡಬಹುದು. ಈಗ ಬೇರೆ ಸಿಂಪ್ಟಮ್ಸ್ ನೋಡಿದ್ರೆ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಬ್ಲೋಟಿಂಗ್ ಅಥವಾ ಈ ಗಟ್ ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ, ಇದನ್ನು ಕೂಡ ನೆಗ್ಲೆಕ್ಟ್ ಮಾಡಬಾರ್ದಾಗತ್ತೆ. ಇದು ಫರ್ದರ್ ಹೋಗಿನೇ ಪೈಲ್ಸ್ ಕಾರಣ ನಮ್ಮಲ್ಲಿ ಹೇಳಿದ್ದಾರೆ ಸಂಹಿತದಲ್ಲಿ, ರೋಗ ಸರ್ವೇ ಅಪಿ ಮಂದಾಗ್ನೋ, ಅಂದ್ರೆ ಎಲ್ಲ ರೋಗಗಳಿಗೆ ಮಂದಾಗ್ನಿ, ಲೋ ಡೈಜೆಸ್ಟಿಫೈಯರೇ ಕಾರಣ ಅಂತ, ಮೂಲ ಕಾರಣ ಅದುವೆ. ಸೊ ಇದೆಲ್ಲ ಸಣ್ಣ ಸಣ್ಣ ಲಕ್ಷಣಗಳು ಲಾಂಗ್ ಟೈಮ್ ಅಲ್ಲಿ ಪೈಲ್ಸ್ ಆಗಿರ್ಬೋದು, ಈ ತರ ಎಲ್ಲ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ನಿಮ್ಮ ಡೈಜೆಸ್ಟಿಫೈಯರ್ ಅನ್ನೇ ನೀವು ಸರಿಯಾಗಿ ಇಟ್ಕೊಳ್ಳೋದು ತುಂಬಾ ಉತ್ತಮ. ಸೊ ನಮ್ಮಲ್ಲಿ ಏನಂದ್ರೆ ಯಾವುದೇ ಒಂದು ಸಮಸ್ಯೆ ಎದುರಾಗದಾಗ ಒಂದಷ್ಟು ಪ್ರೈಮರಿ ಸಿಂಪ್ಟಮ್ಸ್ ಅಥವಾ ಸಿಗ್ನಲ್ಸ್ ನ ನಮ್ಮ ಬಾಡಿ ತೋರಿಸ್ತಾ ಇರುತ್ತೆ. ಬಟ್ ಜನ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ. ಅದು ಎಲ್ಲಿ ತನಕ ಗಂಭೀರವಾಗಿ ಸೀರಿಯಸ್ನೆಸ್ ಬರೋದಿಲ್ಲ ಅಲ್ಲಿವರೆಗೂ ಅವ್ರು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಅದನ್ನ ಅರ್ಲಿ ಸ್ಟೇಜಸ್ ಅಲ್ಲೇ ಕಮ್ಮಿ ಮಾಡ್ಕೊಳ್ಳೋದು ಬೆಟರ್. ಹೌದು, ಥ್ಯಾಂಕ್ ಯು ಇಷ್ಟೆಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಪುವರ್ ಡೈಜೆಷನ್, ಕಾನ್ಸ್ಟಿಪೇಷನ್, ಇನ್ಫ್ಲಮೇಷನ್ ಇಂತಹ ಸಿಂಪ್ಟಮ್ಸ್ ಗಳು ಮುಂದೆ ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ಗೆ ದಾರಿ ಮಾಡಿಕೊಡುವಂತಹ ಸಾಧ್ಯತೆನೇ ಹೆಚ್ಚಿರುತ್ತೆ. ಹೀಗಾಗಿ ಕೇವಲ ಸಿಂಪ್ಟಮ್ಸ್ ನ ಮಾತ್ರ ಟ್ರೀಟ್ ಮಾಡದೆ ರೂಟ್ ಕಾಸ್ ನ ಫಿಕ್ಸ್ ಮಾಡ್ಕೊಳ್ಳಿ. ನೀವು ಏನಾದ್ರೂ ಆಯುರ್ವೇದಿಕ್ ಸೊಲ್ಯೂಷನ್ ನ ನೋಡ್ತಾ ಇದ್ರೆ ಈ ಒಂದು ಬಿ ಬೆಟರ್ ಪೈಲೋ ಊರ್ಜಾ ಕ್ಯಾಪ್ಸೂಲ್ಸ್ ನ ಯೂಸ್ ಮಾಡಬಹುದು. ಇದು ಸುಮಾರು 150 ವರ್ಷಗಳ ಹಳೆಯ ತೈಲಪಾಕ ವಿಧಾನದಲ್ಲಿ ತಯಾರಿಸಿದ್ದು NABL ಸರ್ಟಿಫೈಡ್ ಪ್ರಾಡಕ್ಟ್ ಆಗಿದೆ. ಇದು ಸ್ಟೆರಾಯ್ಡ್ಸ್ ಹಾಗೂ ಪೆಸ್ಟಿಸೈಡ್ಸ್ ಮುಕ್ತವಾಗಿದ್ದು ಇದರ ಕೀ ಬೆನಿಫಿಟ್ಸ್ ನೋಡೋದಾದ್ರೆ ಇನ್ಫ್ಲಮೇಷನ್, ಪೇನ್ ಹಾಗೂ ಡಿಸ್ಕಂಫರ್ಟ್ ನ ಕಡಿಮೆ ಮಾಡುತ್ತೆ, ಡೈಜೆಷನ್ ನ ಇಂಪ್ರೂವ್ ಮಾಡಿ ಓವರ್ ಆಲ್ ರೆಕ್ಟಲ್ ಹೆಲ್ತ್ ನ ಸಪೋರ್ಟ್ ಮಾಡುತ್ತೆ.